ಯಥೈಧಾಂಸಿ 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 ಸಮಿದ್ಧೋಗ್ನಿಃ 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 ಭಸ್ಮಸಾತ್ 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 ಕುರುತೇರ್ಜುನ 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 ಜ್ಞಾನಾಗ್ನಿಃ 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 ಸರ್ವಕರ್ಮಾಣಿ 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 ಭಸ್ಮಸಾತ್ 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 ಕುರುತೆ ತಥಾ ಕುರುತೆ ತಥಾ ಕುರುತೆ ತಥಾ ಯಥೈಧಾಂಸಿ ಸಮಿದ್ಧೋಗ್ನಿಃ ಯಥೈಧಾಂಸಿ ಸಮಿದ್ಧೋಗ್ನಿಃ ಯಥೈಧಾಂಸಿ ಸಮಿದ್ಧೋಗ್ನಿಃ ಭಸ್ಮಸಾತ್ ಕುರುತೇರ್ಜುನ ಭಸ್ಮಸಾತ್ ಕುರುತೇರ್ಜುನ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಭಸ್ಮಸಾತ್ ಕುರುತೆ ತಥಾ ಭಸ್ಮಸಾತ್ ಕುರುತೆ ತಥಾ ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಪಾಪವೆಲ್ಲವನ್ನು ಜ್ಞಾನ ಅನ್ನೋ ತೆಪ್ಪದಿಂದಲೇ ದಾಟಿ ಬಿಡಬಹುದು ಅಂತ ಹೇಳ್ತಾನೆ ಭಗವಂತ. ಜ್ಞಾನಂ ಕಥಂ ನಾಶಯತಿ ಪಾಪಂ, ಜ್ಞಾನ ಅನ್ನೋದು ಪಾಪವನ್ನ ಹೇಗೆ ನಾಶ ಮಾಡುತ್ತೆ ಅನ್ನೋದಿಕ್ಕೆ ಒಂದು ದೃಷ್ಟಾಂತವನ್ನು ಹೇಳ್ತಾನೆ. ಯಥೈಧಾಂಸಿ ಸಮಿದ್ಧೋಗ್ನಿರ್ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಯಥೈಧಾಂಸಿ ಸಮಿದ್ಧೋಗ್ನಿಃ, ಬೆಂಕಿ ಕಟ್ಟಿಗೆಯನ್ನ ಸುಟ್ಟು ಹೇಗೆ ಬೂದಿ ಮಾಡುತ್ತೋ ಹಾಗೆ ಜ್ಞಾನಾಗ್ನಿಯು ಕರ್ಮಗಳೆಲ್ಲವನ್ನು ಬೂದಿ ಮಾಡುತ್ತೆ. ಜ್ಞಾನ ಅನ್ನೋದು ಇದ್ದದ್ದನ್ನ ಹೇಗೆ ಇದೆಯೋ ಆ ವಿಷಯ ಹಾಗೆ ತಿಳಿಸತ್ತೆ ಹೊರತು ಇಲ್ಲದನ್ನ ಉಂಟು ಮಾಡಲ್ಲ. ಸ್ನೇಹಿತರೆ, ಇಲ್ಲಿ ಸೂಕ್ಷ್ಮವಾದ ವಿಚಾರವನ್ನ ಹೇಳ್ತಾನೆ ಭಗವಂತ. ಅದೇನಂದ್ರೆ, ಆತ್ಮಜ್ಞಾನ ಕರ್ಮಗಳೆಲ್ಲವೂ ಮೊಳಕೆಯೊಡೆಯದ ಹಾಗೆ ಮಾಡೋದಕ್ಕೆ ಕಾರಣವಾಗತ್ತೆ ಅನ್ನೋ ಅಭಿಪ್ರಾಯ. ಜ್ಞಾನಿಯಾದವನು ಮೊದಲು ಯಾವ ಕರ್ಮಗಳನ್ನ ಮಾಡಿದ್ನೋ ಮತ್ತೆ ಜ್ಞಾನವಿರೋವಾಗ ಯಾವ ಕರ್ಮಗಳನ್ನ ಮಾಡಿದ್ನೋ ಆ ಸರ್ವ ಕರ್ಮಗಳೆಲ್ಲವನ್ನು ಜ್ಞಾನ ಬೂದಿ ಮಾಡುತ್ತೆ ಅನ್ನೋದನ್ನ ತಿಳಿಬೇಕು ಅಂತಾನೆ. ಏನು ಹೀಗಂದ್ರೆ, ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ, ಯಾವ ಯಾವ ಕರ್ಮಗಳಿವೆಯೋ ಹಿಂದೆನೆ ಅವನು ಹೇಳಿರೋ ಹಾಗೆ, ಭಗವಂತ ಹೇಳಿರೋ ಹಾಗೆ ಜ್ಞಾನಿಯಾದವನಿಗೆ ಪಾಪ ಪುಣ್ಯಗಳು ಯಾವುವೂ ಇಲ್ಲ. ಆದ್ರಿಂದ ಅವನು ಮಾಡಬೇಕಾಗಿರೋ ಕರ್ಮ, ಅವನು ಮಾಡಬಾರ್ದು ಅಂತ ಕರ್ಮ
ಅದು ಯಾವುದೂ ಅವನಿಗೆ ಇಲ್ಲ. ಅವನು ಭಗವತ್ ಚಿಂತನೆಯಲ್ಲೇ ಇರ್ತಾನೆ ಯಾವಾಗ್ಲೂ. ಅದರಿಂದ ಅವನ ಎಲ್ಲಾ ರೀತಿಯ ಕರ್ಮಗಳನ್ನು ಭಗವಂತನೇ ನೋಡ್ಕೋತಾನೆ. ಜ್ಞಾನಿಯಾದವನಿಗೆ ಯಾವ ಪಾಪ ಹಾಗೆ ಪುಣ್ಯವು ಅವನಿಗೆ ಒದಗಿ ಬರೋಲ್ಲ ಅಷ್ಟೇ. ಸಾಮಾನ್ಯವಾಗಿ ಹೇಳ್ತಾರೆ, ಅವರು ಎಷ್ಟೊಂದು ಪುಣ್ಯ ಮಾಡಿದ್ದಾರೆ ಅಂತ. ನಮ್ಮ ಕಣ್ಣುಗಳಿಗೆ ಅಂದ್ರೆ ನಾವು ಏನು ನೋಡ್ತೀವಿ ಅದನ್ನೇ ನಾವು ನಿಜ ಅಂತ ನಂಬಿಬಿಡ್ತೀವಿ. ಅದನ್ನೇ ಭಗವಂತ ಭ್ರಮೆ ಅಂತ ಹೇಳೋದು. ನಾವು ಯಾರನ್ನ ಈಗ ಮಹಾ ಪುಣ್ಯವಂತರು ಅಂತ ಹೇಳ್ತೀವೋ ಅವರು ಪಾಪಕರ್ಮಗಳ ಸಮೂಹವನ್ನ ದಾಟ್ಕೊಂಡೇ ಬಂದಿರ್ತಾರೆ. ಅದಕ್ಕೆ ಜನ್ಮ ಪ್ರಾಪ್ತಿಯಾಗುವುದು. ಎಷ್ಟೊಂದು ಪಾಪಕರ್ಮಗಳನ್ನ ದಾಟ್ಕೊಂಡು ಬಂದಿದ್ಮೇಲೆ ಅವ್ರಿಗೆ ಪುಣ್ಯ ಕರ್ಮಗಳ ಫಲಗಳು ದೊರೆಯೋಕೆ ಶುರುವಾಗಿರುತ್ತೆ. ಆಗ ನಮ್ಗೆ ಅವರ ಆ ಪಾಪಕರ್ಮಗಳ ಜನ್ಮಗಳು ನಮ್ಗೆ ಗೊತ್ತಿರೋಲ್ಲ. ಅವರು ಮಹಾಪುಣ್ಯವಂತರು ಅಂತ ನಾವು ಹೇಳ್ತೀವಿ. ಹಾಗೆ ಎಷ್ಟೊಂದು ಪುಣ್ಯ ಕಾರ್ಯಗಳನ್ನ ಮಾಡಿರೋರು ಎಲ್ಲೋ ಸ್ವಲ್ಪದರಲ್ಲಿ ಪಾಪಕರ್ಮಗಳನ್ನ ಮಾಡಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಆದರೆ ಜ್ಞಾನಿಯಾದವನಿಗೆ ಈ ಯಾವ ರೀತಿಯ ಜಂಜಾಟವೂ ಇರಲ್ಲ ಅಂತ ಹೇಳ್ತಾನೆ ಭಗವಂತ. ಹಾಗಾದ್ರೆ ಜ್ಞಾನಿಯಾಗೋದು ಹೇಗೆ? ಜ್ಞಾನಿಯಾಗೋದು ಹೇಗೆ ಅಂದ್ರೆ ಯಾವ ಪಾಪಕರ್ಮಗಳು ಅಥವಾ ಪುಣ್ಯಕರ್ಮಗಳು ಎಲ್ಲದಕ್ಕೂ ಹೊರತಾಗಿರೋನು ಜ್ಞಾನಿ. ಜ್ಞಾನಿಯಾದವನು ಭಗವಂತನನ್ನ ಅಂದ್ರೆ ಜ್ಞಾನ ಅಂದ್ರೆ ಜ್ಞಾನಕ್ಕೆ ಇನ್ನೊಂದು ಹೆಸರೇ ಭಗವಂತ. ಭಗವತ್ ಚಿಂತನೆಯಲ್ಲಿ ತೊಡಗಿರಬೇಕು. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಸ್ವಾರ್ಥಪರನಾಗಿರದೆ ಭಗವತ್ ಚಿಂತನೆಯಲ್ಲಿ ತೊಡಗಿರೋನು ಜ್ಞಾನಿ ಅಂತ ಹೇಳ್ತಾನೆ. ನಾಳೆ ಮುಂದಿನ ಶ್ಲೋಕವನ್ನು ನೋಡೋಣ. ನಮಸ್ಕಾರ.